ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6:30 ಆಗೈತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎದ್ದಿನ ಅಂಗಳ ಕಸ ಹೊಡಿಗಿಲ್ರಿ, ಹೊಟ್ಟೆ ಅವ ಅಂಗಳ ಕಸ ಹುಡುಗಿ ನೀರೊಡೆ ಬಂದಾಳ. ರಂಗೋಲಿ ಹಾಕ್ಬೇಕ್ರಿ, ಸಾರಿ ಅಂಗಳ ಕಸ ಹೊಡಿಗಿಲ್ಲ ಅಂತ ಹೇಳ್ತೀನಿ. ಟೈಮ್ ನೋಡಿ 7 ಬಂದೈತೆ. ಎದ್ದೆ 6 ಗಂಟೆ ಆಗೈತ್ರಿ. ಹೇಳೋರಾಗ ಬಟ್ಟೆ ಗಿರಿಯಕ್ಕೆ ಬಂದರು. ಒಂದು ಸೀರೆ, ಅದು ಕಾಂಚೀಪುರಂ ಸೀರೆ ವ್ಯಾಪಾರ ಆಯಿತು. ಇನ್ನು ದಡಿ ಸೀರೆ ಒಳಗೆ ಖಾಲಿ ಆದ ನೋಡಿ. ದಡಿ ಸೀರೆ ಒಳಗೆ ಒಂದೂ ಇಲ್ಲ, ಬರೀ ಪತ್ತಲ್ದಾಗದವು. ಹೋಗ್ಬೇಕ್ರಿ ಮಾಲ್ ತರಕ. ಇನ್ನೂ ಉದ್ರಿ ಒಂದು ಭಾಳ ಐತೆ. ಉದ್ರಿ ಎಲ್ಲ ರೊಕ್ಕ ವಸೂಲು ಮಾಡ್ಕೊಂಡು ಹೋಗ್ಬೇಕು. ಅಡುಗೆ ಮನೆ ಕಸ ಹುಡುಗಿ ಐತೆ ನೋಡಿ. ಇಲ್ಲಿ ನಿನ್ನೆ ಬಟ್ಟೆ ಬಾಂಡೆ ಹಂಗೆ ಇಲ್ಲ ಅದಾವು, ಎಲ್ಲ ಕೆಲಸ ಹಂಗೆ ಐತ್ರಿ. ಅವ್ವನೂ ಇದ್ದಾಳ. ಬರೀ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡ್ಕೊತೀರಿ. ಇವತ್ತು ಹೇಳೋದು ಲೇಟ್ ಆಯಿತು. ಅಷ್ಟು ಬಟ್ಟೆ ಸ್ಟ್ಯಾಂಡ್ ಎಲ್ಲ ಖಾಲಿ ಮಾಡಿ ಒರೆಸಿದೆ. ಯಾವ್ಯಾವ ತರಬೇಕು ಯಾವ್ಯಾವಿಲ್ಲ ಅಂತ ನೋಡ್ಕೊಂಡು ಒಂದಿಷ್ಟು ಡ್ಯಾಮೇಜ್ ಆಗೋದವ್ರಿ. ಇಷ್ಟು ಬಟ್ಟೆ ಡ್ಯಾಮೇಜ್ ಆಗಿದ್ದು ವಾಪಸ್ ಒಯ್ಬೇಕು. ಒಂದು 5-6 ಸೀರೆ ಡ್ಯಾಮೇಜ್ ಆಗ್ಯಾವ. ಇನ್ನೇನು ಬಟ್ಟೆ ಏನು ಭಾಳ ಉಳಿದಿಲ್ಲ ರೀ. ಹೋಗ್ಬೇಕು ಈ ವಾರದಾಗ ಬಟ್ಟೆ ತರಕ. ರೊಕ್ಕ ಸಜ್ಜು ಮಾಡ್ಕೊಳಕತ್ತೀನಿ. ಅವನು ಊರಿಗೆ ಹೋದ್ಲು. ಟೈಮನು 9 ಬಂದೈತಿ ನೋಡಿ. 9ಕ್ಕೆ 10 ನಿಮಿಷ ಕಮ್ಮಿ ಐತಿ. ಇನ್ನೂ ಈಗ ತಳಗ್ಯಾಸ ಹುಡುಗಿಲ್ರಿ. ಇದನ್ನು ಇಟ್ಟಾಗೈತೆ ಟೈಮ್. ಅವ ಒಂದು ಹೊರಗೆ ಊರಿಗೆ ಹೋಗ್ತೀನಿ ಅಂದ್ಲು. ಮತ್ತು ಊರು ಸಾಲಿಗೆ ಹೋದು ದಡಮ್ಮ ಒಂದು ಬಂದ್ಲು. ಹಾಗೆ ಬಟ್ಟೆ ಕಸ್ಟಮರ್ ಬಂದರು, ಬಟ್ಟೆ ಕೊಟ್ಟೆ. ಉಪ್ಪಿಟ್ಟು ಮಾಡಿದ್ದೇನೆ ಅಷ್ಟ. ಉಪ್ಪಿಟ್ಟು ತಿಂದರು. ತಿಂದ್ಕೇರು ಹೋಲ್ ನೋಡಿ. ಅವ್ವ ಜೀವ ಹಾಳಾಕತ್ತೈತಿ. ನೀನು ಬಂದ್ಲು ಹೋದ್ಲು. ಶಾವಿಗೆ ಬಾಸೊಂದು ಇದ್ರಾಗಾರ ತುಂಬಿಡಬೇಕು. ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡಿನಿ. ಈ ಉಸು ಮನೆ ಮತ್ತೆ ಮುಸ್ರಿ ಹೊರಗಿಟ್ಟು ಉಸು ಮನೆ ಕಸ ಹುಡುಗಿ ಬಟ್ಟೆ ನೀವು ಎಲ್ಲ ಹಿಂಡಿ ಹಾಕೀನಿ. ನೋಡ್ತೀರ, ಅದಕ್ಕೆ ಉಸು ಬಟ್ಟೆ ನೀವು ಹಿಂಡಿ ಹಾಕೀನಿ. ಇನ್ನು ನನ್ನ ಇಸು ಅವ್ವನ ಇಸು ಬಟ್ಟೆದ. ಅವ್ವನ ಜಾಕ ಮಾಡಿದ್ಲು. ಬೀರಪ್ಪನ ಗುಡಿ ಜಾತ್ರೆ ಆತಲ್ಲ, ಬಂಡ್ರೆ ಹೆಂಗೆ ಹೋಗ್ಯಾರ. ಬರ್ರಿ ನಾನು ಕೂಡ ಇಷ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಬಿಸಿಲು ನೋಡ್ರಿ, ರೆಮ್ ಅಂತೈತೆ ನೋಡಿರಿ ಬಿಸಿಲು. ಟೈಮು 1:30 ಆಯ್ತು ರೀ. ಇನ್ನು 2 ಗಂಟೆಗೆ ಶ್ರಾವಣಿ ಶಿವಕುಮಾರ್ ಬರ್ತಾರೆ. ಒಂದು ಅವಿ ಬಂದೈತೆ ರೀ, ಬಟ್ಟೆ ಹೊಲ್ಯಾಕೆ ಬಂದಿದ್ರು. 3 ಬ್ಲೌಸ್ ನಾಳೆಗೆ ಒಂದಿನ ರೀ. ನಾಡ್ದು ಕೊಡ್ಬೇಕು ರೀ. 3 ಬ್ಲೌಸ್ ಅಸ್ತ್ರ ಬ್ಲೌಸು ಅರ್ಜೆಂಟಾಗಿ ಹೊಲ್ಯಾಕೆ ರೆಡಿ. ಇವನ್ನ ಊರು ಜಾತ್ರೆ ಐತೆಲ್ಲ ಬಂದಿದ್ದರು. ಅವರು ಬುಧವಾರ ಹೋಗ್ತಾರಂತ. ಇವತ್ತು ನಾಳೆ ಬಂದು ಇರ್ತಾರೆ. ಇವನ್ನ ಕಟ್ ಮಾಡಬೇಕು ಅಂತೇಳಿ ನಾ ಮಾಡಿದೆ. ಅವೇ ಬಂದಿತ್ತಲ್ಲ ಟೇಪೇ ಕಟ್ ಮಾಡಿ ಹೋಗ್ಬಿಟ್ಟಾರೆ. ಈ ನೋಡಿ ಹೇಳ್ತಾರೆ 7.5 ಇಂಚಿಗೆ 7 ಇಂಚಿಗೆ ಕಟ್ ಮಾಡಿಬಿಟ್ಟಾಡಿ. ತುಣುಕ್ ಕತ್ತಿಸ್ಬಿಟ್ಟಾಡ್ರಿ. ಕತ್ರಿ ತೊಗೊಂಡು ಏನು ಮಾಡೋದು ನೋಡಿ. ಮಕ್ಳು ಅಂದ್ರೆ ಹಾಗೆ ಅಲ್ರಿ. ದೊಡ್ಡರ ಒಬ್ರೊಬ್ರು ತಿಳಿದವ್ರ ತಪ್ಪು ಮಾಡ್ತಿರ್ತಾರೆ. ಇನ್ನು ಮಕ್ಕಳು ತಿಳಿಯಾರ ತಪ್ಪು ಮಾಡೋ ಸಹಜ. ಇದೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ, ಊಟ ಮಾಡಿದೆ, ಪೂಜೆನೂ ಮಾಡಿದ್ದು ನೋಡಿ. ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿನಿ. ಕಳಿಸಿ ಕೊಟ್ಟಿದ್ರಲ್ಲ ಜಗಲಿ ಮ್ಯಾಗ ಇಟ್ಟು ಪೂಜೆ ಮಾಡ್ತೀನಿ ರೀ. ಕೇಳ್ತೀನಿ ರೀ, ಅದನ್ನ ಯಾರನ್ನ ಹಿರಿಯರು ಕೇಳಿ ಬೇಕಂತ ತೆಗಿತೀನಿ. ಹೂವದೇನು ಏರ್ಸಿಲ್ಲ. ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ. ಭಾಳ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಗಿರಾಕಿ ಕಸ್ಟಮರ್ ಹಂಗೆ ನೋಡ್ರಿ. ನಿನ್ನ ಜಾತ್ರೆ ಆಗೈತಲ್ಲ, ಎಲ್ಲ ಬಾಂಡೆ ಎಲ್ಲ ಹೊರಗಿಟ್ರು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಯಾವ ಊರು ಯಾವ ದೇವ್ರ ಜಾತ್ರೆ ಅಂತ. ಇನ್ನು ಇಷ್ಟು ಬಾಂಡೆ ಅದಾವ, ಒಂದಿಷ್ಟು ಬಟ್ಟೆ ಅದಾವ್ರಿ ತಿಕ್ಕಬೇಕು. ಬೀರಪ್ಪ ಮುತ್ಯಂಗ ಗುಡಿ ಜಾತ್ರೆ ಐತೆ ನೋಡಿ. ಕಮೆಂಟ್ ಮೂಲಕನೂ ರಿಪ್ಲೈ ಕೊಟ್ಟೀನಿ. ಬರೀ ಇವಾಗ ಟೇಪ್ ಮಾತ್ರ ಇಲ್ಲ. ಎಲ್ಲರ ಶ್ರಾವಣಿ ಬಂದಿಂದ ಯಾರು ಆಟಿವ್ಯಾರ ಮನೆ ತೊಗೊಂಡೋಗಿ ತಂದು ಕಟ್ ಮಾಡಿ ನಾಳೆ 3 ರೆಡಿ ಆಗ್ಬೇಕ್ರಿ. ಇವಾಗ 2 ಬ್ಲೌಸು ಅಸ್ತ್ರ ಬ್ಲೌಸ್ ಕಟ್ ಮಾಡಿದೆವು. ಒಲಿಲೋ ಏನು ಮಾಡ್ಯೋ ಅಂತ ನಿಂತೀನಿ. ಬಿಸಿಲು ಐತೆ ಭಾಳ. ಶ್ರಾವಣಿಯವ್ರು ಬಂದ್ರೆ ಅವ್ರಿಗಿಟ್ಟು ಉಣ್ಣಕ್ಕೆ ಏನು ಮಾಡಬೇಕು. ಮುಂಚೆನೇ ಅಷ್ಟ ಉಪ್ಪಿಟ್ಟು ಮಾಡೀನಿ. ನೋಡೋಣ್ರಿ ಅವ್ರು ಬಂದಿಂದ ಅವ್ರಿಗೆ ಟ್ರೈನ್ ಮಾಡಿ ಉಣಿಸಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡಾಕ ಸಿಗ್ತೀನಿ ನೋಡಿರಿ. ಇಲ್ಲೇ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೇಳಿ ಬ್ಲೌಸ್ ಇಟ್ಟಿನಿ. ಟೇಪ್ ಇಲ್ಲಾರಕ್ಕೆ ಎಷ್ಟು ಅಡ್ತಾರಾಗೈತೆ ನೋಡ್ರಿ ನನಗೆ. ಈಗ 2 ತೋಟ್ ಸ್ಟಿಚ್ ಮಾಡೀನಿ. ಇನ್ನೆಲ್ಲ ಜೇಂಟ್ ಮಾಡ್ಕೋಬೇಕದೆಲ್ಲ. ನಾವು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ದೈತಿ. 2 ಸ್ಟಿಚಿಂಗ್ ಮಾಡ್ತೀನಿ. ಅವರು ಕೂಡ ಊಟ ಮಾಡಿದ್ರು. ಟೈಮ್ 5 ಗಂಟೆ ಆಗಿ ಬಂದೈತೆ ನೋಡಿ. ಶ್ರವಣ ಹೋಮ್ವರ್ಕ್ ಬರೀ ಕುಂದಿರ್ಸಿನಿ. ಏನು ಬರಿತಾನೆ ನೋಡ್ತೀನಿ ರೀ. ಹಾಯ್ ಮಾಡಪ್ಪ ಎಲ್ಲರಿಗೆ. ಬಟ್ಟೆ ಬೆಳಗ್ಗೆ ಎಲ್ಲ ಕ್ಲೀನ್ ಮನೆಲ್ಲ ಸ್ವಚ್ಛಾಗೈತೆ ನೋಡಿ. ಬರ್ರಿ ಇವಾಗ ಸಜ್ಕ ಸೀಕ್ನಿಂಡಿನಿ. ಅವಿಷ್ಟು ಬಾಂಡೆ ಎಲ್ಲ ತಿಕ್ಕಬೇಕು. ಸಜ್ಕ ಸೀಕ್ನಿ ಉಂತಾರಂತ ಮಾಡಿದೆ. ಇನ್ನೂ ಸ್ವಲ್ಪ ಉಪ್ಪಿಟ್ಟು ಅದಿತ್ತು ತಿಂತೀನಿ ನಾವು. ಅಲ್ಲೇ ಸಜ್ಕ ಸೀಕ್ನಿ ಅಂದರು ಇಟ್ಟೀನಿ ರೀ ಮಾಡಿ. ಸೀಕ್ನಿ ಇಟ್ಟೀನಿ. ಫ್ರಿಜ್ಜಿಗೆ ಇಡ್ಬೇಕಂದ್ರೆ ಇಳಿ ನೋಡಿ. ಬರೀ ನಾ ಬಾಂಡೆ ಬಟ್ಟೆ ಇದಾವೆ.
ಬಟ್ಟೆ ಬೆಳಗ್ಗೆ ಒಗೆದು ಹಾಕಿನ್ರಿ, ಸ್ವಲ್ಪ ಅದ ಬಾಂಡೆ ಒಂದು ತಿಕ್ಕೊಂಬಂದ್ಬಿಡ್ತೀನಿ. ಈಗ ಇದನ್ನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಬಾಂಡೆ ಬಟ್ಟೆ ಬೇಕಂದ್ರೆ ಆಮೇಲೆ ತಿಕ್ಕಿ ಹಾಕ್ತೀನಿ. 5 ಹಾಕ್ಕೊಂಡೈತೆ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಸ್ಟಿಚ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ. ನೋಡಿ ನಮ್ಮ ಶ್ರವಣ್ ಕುಮಾರ್ ಸ್ಟಡಿ ನಡೆದೈತಿ ಇಲ್ಲಿ. ನಮ್ಮ ಶ್ರವಣಿ ಫ್ರೆಂಡ್ ನಿಂತಾರೆ ನೋಡಿ. ಇವಾಗ ಅಂಗಳ ಕಸ ಹೊಡುತ್ತೀನಿ ಅಂತ ಹೇಳಕತ್ತಾಳ. ನಾನಿನ್ನ ಇದಕ್ಕೆ ಗೋಟ್ ಕಟ್ಟಬೇಕು. ಟೈಮ್ ಕರೆಕ್ಟ್ 5:30 ಆಗೈತೆ. ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡೈತೆ. ಅವು 3 ಕಟ್ಟಿಂಗ್ ಇವತ್ತು ಕೊಟ್ಟಾರಿ. ಅವನ್ನ ಹೇಳಿ ನಿಮ್ಗೆ ನೋಡಿರಿ. ಇದನ್ನು ಗೋಟ್ ಕಟ್ಕೊಂಡು ಇದಿಷ್ಟು ಫಿನಿಶಿಂಗ್ ಮುಗಿಸ್ತೀನಿ. ಮುಗಿಸ್ಕೇರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಆ ಬ್ಲೌಸ್ ಮುಗಿಸಿ ಅಲ್ಲಿಟ್ಟು ಈ ಬ್ಲೌಸ್ ಸೈಡೆಲ್ಲ ಪಿಟ್ ಮಾಡ್ಕೊಂಡು ಭುಜ ಜೋಡಿಸಿದೆ, ಎಲ್ಲಿ ಕೊಳಟೀನಿ ರೀ. ಆಮೇಲೆ ಸಚ್ಚಿ ಎಲ್ಲ ಹಚ್ಚಿ ತೋರಿಸ್ತೀನಿ. ಗುಡಿಯಾಗ ಡೊಳ್ಳು ಬರ್ಸಕತ್ತ ನೋಡಿ. ಇವಾಗ ಮುಂದೆ ಹಿಡಿಬೇಕು. ಕ್ರಾಸ್ ಪಟ್ಟಿನ ಏನು ಹಚ್ಕೊಂಡಿಲ್ಲ, ಇಷ್ಟೇ ಜೇಂಟ್ ಮ್ಯಾಟಿನಿ. ಬರ್ರಿ, ಇನ್ನೂ 10 ಮುನಿಗಿಲ್ಲ. ಶ್ರಾವಣಿ ಅಂಗಳ ಕಸ ಹೊಡಿಗಿ ನೀರು ಹೊಡ್ಯಾಕತ್ತ ಹೊಡಿ. ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿ ಅವು 3 ಕಟ್ ಮಾಡಿ ನಾಳೆಗೆ ಟೋಟಲ್ 3 ಬ್ಲೌಸ್ ರೆಡಿ ಆಗ್ಬೇಕ್ರಿ. ನಾಳೆಗೆ ನಾಡ್ದ ಒಂದು ಕಡೆ ಹೋಗೋದೈತೆ, ಅಲ್ಲಿಗೆ ಹೋಗೋದಾರ ನಿಮಗೂ ಶೇರ್ ಮಾಡ್ತೀನಿ ನೋಡಿರಿ. ಇಲ್ಲೇ 2 ಬ್ಲೌಸ್ ಸ್ಟಿಚ್ ಮುಗಿದು ಇವತ್ತು ಮೊನ್ನೆ ಕಟ್ ಮಾಡಿಟ್ಟಿದ್ದೆ 2 ಮುಗಿದು ನೋಡಿ. ಟೈಮು 8 ಗಂಟೆ ಆಯಿತು. ಇವಾಗ ಅಡುಗೆ ಮಾಡ್ಬೇಕು. ಇದನ್ನು ಗೋಟ್ ಕಟ್ಟೀನಿ. ಇದನ್ನು ಲೇಸ್ ಹಚ್ಚಿ ಎಲ್ಲಿ ಹೊಲ್ದೀನಿ ರೀ, ತೋರಿಸ್ತೀನಿ ನಿಮ್ಗೆ ನೋಡಿ. ಈ ಥರ ಹೊಲ್ದೀನಿ ಸ್ನೇಹಿತರೆ. ಸಖತ್ತಾಗೈತೆ ನೋಡಿ. ಅಷ್ಟೇ ನೀಟಾಗೈತೆ ನೋಡಿ. ನೀಟ್ ಬರ್ಬೇಕು ರೀ, ಹಂಗಂದ್ರೆ ಮಸ್ತ. ಇವು ಹೊಲ್ದಂಗೆ ಫಿನಿಶಿಂಗ್ ಚೆಂದ ಬರ್ತಾವೆ. ನಾವು ಹೊಲಿಬೇಕು ನೋಡಿ. ಈ ಥರ ಆಗ್ಯಾವ ಬ್ಲೌಸು. ಎಷ್ಟು ನೀಟಾಗೈತೆ ನೋಡಿ. ಇದು ಈ ಥರ ಹೊಲ್ದೀನಿ. ಇದು ಏನಿಲ್ಲ, ಇದನ್ನೇನಿಲ್ಲ ನೋಡಿ. ಇದು ಗೋಡ್ ಕಟ್ಟೀನಿ. ಈ ಥರ ಪೈಪಿಂಗ್ ಕೊಟ್ಟೀನಿ. ಇದು ನಾನು ಥ್ರೆಡ್ ಪೈಪಿಂಗ್ ತರಬೇಕಂತ ಮಾಡೀನಿ. ಥ್ರೆಡ್ ಪೈಪಿಂಗ್ ಮಾಡೋದು ತರಬೇಕಂತ ಮಾಡಿದ್ದು. ಹೆಂಗೋ ಏನೋ ಸ್ವಲ್ಪ ಗೊತ್ತಿಲ್ಲ. ವಿಡಿಯೋ ಸರ್ಚ್ ಮಾಡಿ ಅದನ್ನು ಕಲಿಬೇಕಂತ ಮಾಡೀನಿ. ಕಲಿಬೇಕು ರೀ, ಎಲ್ಲ ಥರ ಕಲಿಬೇಕು ರೀ. ಎಲ್ಲ ಥರ ಕಲಿಬೇಕು, ಎಲ್ಲ ಥರ ಬೆಳಿಬೇಕು. ಈ ಆಳ್ಸಿನಾಗೋರ್ ಮುಂದೆ ಎದ್ದು ತೋರಿಸ್ಬೇಕು ಅಷ್ಟೇ ನೋಡಿ ನನ್ನ ಉದ್ದೇಶ. ಇದು ಕೂಡ ಎಷ್ಟು ನೀಟಾಗೈತೆ ರೀ. ಈಗ ಎಲ್ಲಿ ಮುದ್ದಿಲ್ಲ ಏನಿಲ್ಲ ನೋಡಿ. ಚಂದ ಬರಾಕತ್ತ. ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಕೆ ಸಖತ್ತಾಗಿ ಬರಾಕತ್ತ ನೋಡಿ. 2 ಸ್ಟಿಚ್ ಮಾಡಿದೆ. ಅವು ಇವತ್ತು ಟೇಪು ಕತ್ತರಿಸ್ಕೇರಿ ಅರ್ಥ ಮಾಡಿಬಿಟ್ಟಾವ್ರಿ. ಈಗ 3 ಬ್ಲೌಸ್ ನಾನು ಅರ್ಜೆಂಟ್ ಅದಾವೆ. 3 ಬ್ಲೌಸ್ ಯಾಕೆ ಯಾವಾಗ ಕಟ್ ಮಾಡಿ ಇಟ್ಟಿದ್ದೆ ಅರ್ಜೆಂಟ್ ಅದಾವ್ರಿ. ಹಿಂಗಾಗಿ ಬರ್ರಿ ಬಾಂಡೆ ಒಂದು ತಿಕ್ಕೀನಿ. ಯಾವ ಹೊಲದ್ನೆಲ್ಲ 2 ಅದೊಂದು ಹೊಲ್ದಿದ್ನ್ಯಾ. ನೀ ಅರಿವಿ ಕೊಟ್ಟಿಲ್ಲ, ಅದು ಹೊಲದ ಮುಗಿಸಿ ಮತ್ತು ಇದೊಂದು ಮುಗಿಸಿದೆ. ಅಕ್ಕಿ ಈ ಬಟ್ಟೆಗೆ ಗೋಟ್ ಅರ್ಬಿ ಕಟ್ ಮಾಡ್ಕೊಂಡಿಲ್ಲ. ಗೋಟ್ ಕಟ್ಟಕ್ಕೆ ಅರ್ಬಿ ಕೊಡೋ ಇದೆ. ಅದು ಹೊಲದ ಏನಂತ ಕೇಳಕತ್ತ ಸ್ನೇಹಿತರೆ. ಅದನ್ನ ಹೊಲದು ಇದನ್ನು ಹೊಲ್ದಿ ನೋಡಿ ಚಿನ್ನಿ. ಅದನ್ನು ಹೊಲ್ದೀನಿ. ಎಷ್ಟು ಹುಡ್ರದ ನೋಡಿ ಆಡಕತ್ತಾವು. ಗುಂಡೆ ಮುಂದಕ್ಕೆ ಬಿದ್ದರೆ ಹೆಂಗೆ. ನಮ್ಮ ಶ್ರಾವಣಿ ಇಲ್ಲದಳ, ಅವ್ರು 4 ಮಂದಿ ಅಲ್ಲ ನೋಡಿ ಬಿದ್ದಿರಿ. ಶ್ರಾವಣಿಯಿಂದ ಸರಿ ರೀ. ಬರ್ರಿ ಅಡುಗೆ ಏನು ಮಾಡ್ಬೇಕನ್ನ. ಟಮಾಟಿ ಬಂದಿದ್ದು, ಟಮಾಟಿ ತೊಗೊಂಡಿನಿ. 1 kg 30 ರೂಪಾಯಿ ಅಂದರು. ಅವ್ರು ತೂಕ ಮಾಡಿಲ್ಲ, ತೊಗೊಂಡು ಹಂಗೆ. ಇನ್ನೂ ಸಜ್ಜಕ್ಕೆ ಐತ್ರಿ, ಒಂದು ಸ್ವಲ್ಪ ಉಂಡಾರ ಸಜ್ಜಕ್ಕೆ ಸೀಕಿ ಉಂಡ್ರಾತು. ಇದಕ್ಕೇನ್ರ ಖಾರ ಆಗಿ ಅನ್ನ ಸಾಂಬಾರು ಮಾಡಿ ಏನು ಮಾಡಿ ಅಂತೀನಿ. ರೊಟ್ಟಿ ತಳ್ಳನು ಪಡ್ತಾ ಮಾಡೋಕೆ ಕದ ಹಾಕ್ಬೇಕಿಲ್ಲಮ್ಮ. ಬಾ ಕದ ಹಾಕ್ಬಾ. ಅವು ಏನು ಆಟ ಆಡಕತ್ತೀರಿ. ನಾ ಬ್ಲೌಸ್ ಕಟ್ ಮಾಡ್ಬೇಕು ಬಾ. ಏನು ಮಾಡಿ ಇವಾಗ ನಿನ್ನೆ ಜಾತ್ರೆಗೆ ಹೋಗಿ ಲೈಟ್ ತೊಗೊಂಬಂದ್ರಿ. ಇದನ್ನು ಬಿಚ್ಚಿ ಹೆಂಗೆ ಯಾಕತ್ತ ನೋಡಿ. 60 ರೂಪಾಯಿ ಬರ್ತಾನೆ. ನಿಂದಿತ್ತಿಲ್ ಗುಂಡ ಅಂತದು. ನಿಂದು ಮುರಿದು ಬಿಡಪ್ಪ. ಕಾಡ್ ರಬ್ಳಿ ಆಡಕತ್ತಾರ. ಸೂಪರ್ ಹೀರೋ ಸೂಪರ್. ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕಂತೇಳಿ ಎಷ್ಟು ಓಡಾಡಿದೆ. ಟೇಪಿಗೆ 2-3 ಮನೆಗೆ ಹೋಗಿ ಬಂದು ಶ್ರಾವಣಿ ಟೇಪ್ ಇಲ್ಲ ಅಂತಂದ್ರೆ ಸ್ನೇಹಿತರೆ. ಎಷ್ಟು ದಿನ ಆಗಿತ್ತು ನೀವು ಇವತ್ತಿ ಪಟ್ಟ ನನ್ನ ನೋಡಿದ್ದಿಲ್ಲ. ಇವತ್ತು 50 ಪಟ್ಟ ಹಚ್ಕೊಂಡು ಮಾರಿ ತಗೊಂಡು 50 ಪಟ್ಟ ಹಚ್ಕೊಂಡು
ಆಯಿಲಿ ಹಚ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಎಲ್ಲರದು ಇದು ಊಟ ಆಯ್ತು, ಎಲ್ಲರದು ಶ್ರಾವಣ ಮುಕ್ಕೊಂಡನ, ಶ್ರಾವಣಿ ಎದ್ದಾಳ, ನಾ ಇದ್ದೀನಿ. ಇನ್ನು ನಿನ್ನೆ ವಿಡಿಯೋಕ್ಕೆ ಇವತ್ತು ವಿಡಿಯೋಕ್ಕೆ ಕಮೆಂಟ್ಗಳು ಭಾಳ ಚಂದ ಕಮೆಂಟ್ ಹಾಕಿರಿ. ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿರಾತು. ಮತ್ತು ಬ್ಲೌಸ್ ಕಟ್ಟಿಂಗೂ ಆಗಲಿಲ್ಲ, ಮಾತಾಡಿರಾತಂತ ಮಾತಾಡಕತ್ತಿ ನೋಡಿ. ಇವತ್ತು ಸ್ವಲ್ಪ ಮನುಷ್ಯಾಗ ಮನಸ್ಸಿನಿಂದ ಹೋಗೈತ್ರಿ, ಹೋಗುತ್ತೆ ತಿನ್ನೋ ದಿವಸ ಮ್ಯಾಗ. ಏನೋ ನಮ್ಮವ್ವ ಅಂದ್ಲು ಸ್ನೇಹಿತರೆ ಒಂದು ಮಾತು, ಒಳ್ಳ ತಲೆ ಇಟ್ಟು ಒಣಕಿ ಪೆಟ್ಟಿ ಗಂಜಿರ ಜೀವನ ಆಗುತ್ತಾನೆ ಹೇಳ ಅಂತ ಅಂದಿನ ಬಂದಿಂದ. ಒಳ್ಳಾಗ ತಲೆ ಇಟ್ಟು ಒಣಕಿ ಪೆಟ್ಟಿ ಗಂಜಿರ ಅಂತ, ಒಳ್ಳ ತಲೆ ಇಟ್ಬಿಟ್ಟಿವ್ರೀಗ ಒಣಕಿ ಪೆಟ್ಟಿ ಯಾಕೆ ಅಂಜೋದು ಅಂತ. ಇಲ್ಲ ಅದು ಕರೆಕ್ಟ್ ಹೌದಲ್ಲ, ಕಮೆಂಟ್ ಮಾಡಿ ಬರೀ. ಕಮೆಂಟ್ ರಿಪ್ಲೈ ಕೊಡ್ತೀನಿ. ಯಾವ್ಯಾವ ಕಮೆಂಟ್ ಯಾರು ಹಾಕಿರಿ ಅಂತ ನಿಮ್ಮ ಹೆಸ್ರ ಮೂಲಕ ರಿಪ್ಲೈ ಕೊಡ್ತೀನಿ. ನನಗೆ ಅನಿಸುತ್ತೋ ಅನಿಸಿಕೆಯನ್ನು ಹೇಳ್ತೀನಿ. ಭಾಳ ಕಮೆಂಟ್ ಏನು ಬಂದಾವ ಅಂದ್ರೆ ಸಿಸ್ಟರ್ ಅಳಬ್ಯಾಡ್ರಿ, ಸಿಸ್ಟರ್ ಅಳಬ್ಯಾಡ್ರಿ, ಸಿಸ್ಟರ್ ಅಳಬ್ಯಾಡ್ರಿ ಅಂತ ಭಾಳ ಕಮೆಂಟ್ ಹಾಕಿರಿ. ನಿಮ್ಮ ಪ್ರೀತಿ ವಾಸ್ತಲ್ಕ ಎಂದೂ ಚರಣಾಗಿರ್ತೀನಿ. ಇನ್ನು ವಿಡಿಯೋಕ್ಕೆ ಯಾವ್ಯಾವ ಕಮೆಂಟ್ ಬಂದಾವ ಅಂತ ನಿಮ್ಗೆ ರಿಪ್ಲೈ ಕೊಡಕತ್ತೀವಿ. ನಿಖಿತ ಅಂತೈತೆ, ಅಳಬ್ಯಾಡಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ನೋವು ಇಷ್ಟು ನೋವು ಎತ್ತ ತಡ್ಕೊಂಡು ಅನ್ನೋದು 2 ದಿನ ಊಟ ಉಂಡಿಲ್ರಿ ಅಂತ ನನಗೆ ಗೊತ್ತಿಲ್ಲ. ಊಟ ತುಂಬಾ ಒಂದು ಸ್ವಲ್ಪ ಬೇಜಾರು, ಮನಸ್ಸಿಗೆ ಭಾಳ ಕೆಟ್ಟ ಅನಿಸ್ತು ಸ್ನೇಹಿತರೆ. ಆ ವಿಚಾರ ಮಾಡಿರಿ ನೀವು ಕೂಡ. ವಿಡಿಯೋ ನೋಡಿದ್ರೆ ಈ ವಿಡಿಯೋ ಅರ್ಥ ಆಗುತ್ತೆ ನಿಮಗೆ. ಗುಲ್ಬರ್ಗಿಂತ ಸಿಸ್ಟರ್ ಚೆನ್ನಾಗಿ ಮಾತಾಡಿದ್ರೆ ಅದೇ ಖುಷಿಯಾಗಿದೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಗುಲ್ಬರ್ಗಿಂತ ಅವರು ಶಿವಲೀಲಾ ಸಿಸ್ಟರ್. ಮತ್ತು ಪುಟ್ಟಹಳ್ಳಿ ಜೀವನ ಸಿಸ್ಟರ್, ಯೂಟ್ಯೂಬ್ ಮಾಡುವುದರಿಂದ ಅವರಿಗೆ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ನೋವುಗಳ ಮರೆಯೋಕೆ ಯಾರ ಮುಂದೇನೂ ಹೇಳಿಕೊಳ್ಳಲು ವಿಷಯ ಯೂಟ್ಯೂಬ್ ಫ್ಯಾಮಿಲಿ ಮುಂದೆ ಹೇಳಿಕೊಳ್ಳುವುದರಿಂದ ನಮ್ಮ ಮನಸ್ಸಿಗೆ ಹಗುರಾಗುತ್ತೆ ಅಂದ್ಕೊಂಡು ನಾವು ಈ ಕೆಲಸ ಮಾಡುತ್ತಿರ್ತೀವಿ. ಅದನ್ನು ನೋಡಿ ಹೀಯಾಳಿಸುತ್ತಾರೆ ಅವರು. ಹೌದು ಸಿಸ್ಟರ್, ಕರೆಕ್ಟ್ ಹೇಳ್ಬೇಕು, 100ಕ್ಕೆ 100 ನಿಜ ನೋಡಿ. ಕಮೆಂಟ್ ನಮ್ಮ ಮನಸ್ಸಿನ ಭಾರ ಇದ್ದಿದ್ದೆಲ್ಲ ಮುಂದೆ ಹೇಳ್ಕೊಂಡ್ರೆ ಹಗುರಾಗುತ್ತೆ ಅಂತೇಳಿ ಹೇಳ್ಕೊಂಡಿರ್ತೀವಿ. ಅವರೆಲ್ಲ ಇಷ್ಟೆಲ್ಲ ಅವ್ರಿಗೆ ಏನು ತೊಂದರೆ ಐತೆ ಗೊತ್ತಿಲ್ಲ. ಇರಲಿ, ನಾನು ಯೂಟ್ಯೂಬ್ ಬಿಡಲ್ಲ, ಅವ್ರು ಯೂಟ್ಯೂಬ್ ಬಿಡಲ್ಲ ಅಂತಲೇ ಇಷ್ಟೆಲ್ಲ ಮಾಡಾಕತ್ತಾರ. ನಾನು ಯಾಕೆ ಯೂಟ್ಯೂಬ್ ಬಿಡಲ್ಲ. ಅನಿತಾ ಸಿಸ್ಟರ್ ಅಳಬೇಡಿ, ನೀವು ಅವರಿಗೆ ಎದುರಾಗಿ ನಿಲ್ಲಿ. ನೀವು ಅಳೋದು ನೋಡಿ ನಮಗೆ ತುಂಬ ಬೇಜಾರಾಯಿತು ಸಿಸ್ಟರ್. ನೀವು ಅಳೋದು ನೋಡಿ ನಮಗೂ ಅಳು ಬಂತು. ಅಳಬೇಡಿ, ನೀವು ಧೈರ್ಯವಾಗಿರಿ. ಅವರು ಎದುರಾಗಿ ನಿಂತರೆ ಅವರು ಕೇಳುತ್ತಾರೆ ಮಾತು. ಅದೇ ಸಿಸ್ಟರ್, ನಾನು ಅಳಲ್ಲ, ಏನಕ್ಕೆ 2 ಬ್ಲೌಸ್ ಎದ್ದಕ್ಕೆ ಸ್ಟಿಚ್ ಮಾಡೀನಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಾನು ಅಳೋದು ನೋಡಿ ನಿಮಗೆ ಕಣ್ಣ ನೀರು ಬಂದಿರ್ತಾರೆ. ನಾನೇ ಒಂಥರ ನಿಮ್ಗೆ ಸಾರಿ ಕೇಳ್ತೀನಿ. ಎಷ್ಟೋ ಮಂದಿ ಅದನ್ನೇ ಹೇಳಿರಿ. ಮತ್ತು ಅಳಬೇಡಿ ಸಿಸ್ಟರ್, ನೀವು ಅಕ್ಕ ತುಂಬ ಧೈರ್ಯವಾಗಿ ಮಕ್ಕಳ ಸಲುವಾಗಿ ಬದುಕಿ ತೋರಿಸಿ ಅಂತ ಕಮೆಂಟ್ ಮಾಡಿರಿ. ಖಂಡಿತ ಸಿಸ್ಟರ್. ರಚ್ಚಮ್ಮ ಸಿಸ್ಟರ್, ಖಂಡಿತ ಮಕ್ಕಳ ಸಲ ಧೈರ್ಯ ಎದುರಿಸಿ ತೋರಿಸ್ತೀನಿ. ಸಂಗು ಅಂತೈತೆ, ಅಳಬೇಡಿ ಸಿಸ್ಟರ್, ಸ್ಟ್ರಾಂಗ್ ಆಗಿರಿ. ಬೇರೆಯವರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬೇರೆಯವರ ಬಗ್ಗೆ ಎಲ್ಲ ಮನೆಯವರೇ, ನಮ್ಮವರೇ ನಮಗೆ ಮೋಸ ಮಾತಾಡಿ. ಇನ್ನು ಕಣ್ಣಲ್ಲಿ ವಿಜ್ಜು ವಿಲೇಜ್ ಲೈಫ್ ಸ್ಟೈಲ್ ನೋಡಿ. ವಿಜ್ಜು ವಿಲೇಜ್ ಲೈಫ್ ಸ್ಟೈಲ್, ನಿನ್ನ ಕಣ್ಣಲ್ಲಿ ನೀರು ಬಂದಿದ್ದು ನೋಡಿ ನನಗೂ ಕೂಡ ದುಃಖ ಆಯಿತು. ಇದೇ ಸಾವಿತ್ರಿ, ಅವರಿಗೆ ದೇವರು ನೋಡಿಕೊಳ್ಳುತ್ತಾನೆ, ಸುಮ್ಮನಿರು ಅಂತ ಕಮೆಂಟ್ ಮಾಡೋದು. ವಿಜ್ಜು ಅಕ್ಕ, ಅದೇ ಅಕ್ಕ, ಅದೇ ನೋಡ್ಕೊಂಡು ಹೋಯ್ತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಮತ್ತು ಪ್ರಥಮ್ ಅಂತೈತೆ, ಅಳಬೇಡಿ ಅಕ್ಕ ಪ್ಲೀಸ್, ಧೈರ್ಯವಾಗಿರಿ. ನೀವು ಅಳೋದು ನೋಡಿ ತುಂಬ ಕಷ್ಟ ಆಗುತ್ತೆ. ಯಾವಾಗಲೂ ನಮ್ಮ ಕಮೆಂಟ್ ಆಗ್ತಿರ್ತಾರೆ, ನೋಡ್ತಿರ್ತಾರೆ. ಪ್ರಥಮ್ ಅಂತೈತೆ ಐಡಿ. ನಾನು ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ನಲ್ಲ, ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಅಳೋದಿಲ್ರಿ, ಏನೋ ಅವತ್ತು ಮನಸ್ಸಿಗೆ ತಡ್ಕೊಳ್ಳೋ ಅಷ್ಟು ದುಃಖ ಬಂದಿತ್ತು. ಗಿರಿಜಾ ಸಿಸ್ಟರ್, ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲ ಸಿಸ್ಟರ್, ಹಂಗಾಗಿ ನಮಗೆ ಮಾಡುತ್ತಾರೆ ಅವರು ಹೆಣ್ಮಕ್ಕಳು ಇದ್ದಾರೆ, ದೇವರು ಇಟ್ಟಿರಲಿ. ಮನೆಯಲ್ಲಿ ಗಂಡು ಮಕ್ಕಳು ಇಲ್ಲ ಸಿಸ್ಟರ್, ಹಂಗಾಗಿ ನಮಗೆ ಮಾಡುತ್ತಾರೆ ಅವರು ಮನೆ ಹೆಣ್ಣು ಮಕ್ಕಳಿಗೆ ದೇವರು ಇಟ್ಟಿರಲಿ. ಕರೆಕ್ಟ್ ನೋಡಿ ಸಿಸ್ಟರ್. ಅವ್ರ ಮನೆಯ ಗಂಡು ಮಕ್ಕಳ ಮಾಡ್ಕೊಂಡು ತಿಂತಾರಂದ್ರು ಒಂದು ಗಂಡಾಗಿ ಒಂದು ಹೆಣ್ಣಿ ಮ್ಯಾಗ ಕೈ ಮಾಡುತ್ತಂದ್ರೆ ಅಷ್ಟು ಮಟ್ಟಿ ಸರಿ ಮಾಡಿ
ರೇಣುಕಾ ಸಿಸ್ಟರ್, ಇವೆಲ್ಲ ಜೀವನದಲ್ಲಿ ಪರೀಕ್ಷೆ ಅಂತ ತಿಳ್ಕೊ ಇದೆ ಗುಂದ ಬೇಡ, ಧೈರ್ಯವಾಗಿರು. ಇವು ಜೀವನದಲ್ಲಿ ಪರೀಕ್ಷೆ ಅಂತ ತಿಳ್ಕೊ, ಇದೆ ಗುಂಡ ಬೇಡ, ಧೈರ್ಯವಾಗಿರು ಅಂತ ರೇಣುಕಾ ಸಿಸ್ಟರ್ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕಮೆಂಟ್ ನೋಡಿ, ಪ್ರತಿಯೊಬ್ಬರಿಗೆ ನಮ್ಮ ಮಾತಾಡೋರ್ಗು ಇಷ್ಟೊಬ್ಬರು ಮಾತಾಡ್ಬೇಕು ಅನಿಸ್ಬಿಡುತ್ತೆ ನೋಡಿ. ನಿಮ್ಮ ಕಮೆಂಟ್ಗಳು ಓದ್ತಿರ್ತೀನಲ್ಲ, ನಿಮಗೂ ಮಾತಾಡಬೇಕು, ನಮ್ಮ ದುಃಖ ಎಲ್ಲ ಹಂಚ್ಕೋಬೇಕು ಅಂತ ಅನಿಸುತ್ತೆ. ಅದರ ವಿಡಿಯೋ ಮೂಲಕ ಹಂಚ್ಕೋತ ನೋಡಿ. ಪುಷ್ಪ ಸಿಸ್ಟರು ಏನು ಇದು ಇಂಗ್ಲೀಷ್ನ ಹಾಕ್ಯಾರೆ, ಸಾರಿ ಸ್ವಲ್ಪ ಓದಕ್ಕಲ್ಲ. ಏನು ಇನ್ನೂ ಕಾಲ ಬದಲಾದರೂ ಹೆಣ್ಣಿಗೆ ಅನಿಸ್ಕೊಂಡು ಮಾತ್ರ ತಪ್ಪಲ್ಲ ಅಂತ ಸಿಸ್ಟರ್ ಕಮೆಂಟ್ ಮಾಡ್ಯಾರ. ಆದರೂ ಮುಂದೆ ನೀನು ಚೆನ್ನಾಗಿ ಇರಿ, ನಿಮ್ಮ ಜೊತೆ ಮಾತಾಡಬೇಕು ಸಿಸ್ಟರ್, ಒಂದಿನ ಊರಿಗೆ ಬರ್ತೀನಿ, ನಂಬರ್ ಕೊಡಿ ಅಂತ ಕಮೆಂಟ್ ಮಾಡಿರಿ. ಖಂಡಿತ ಸಿಸ್ಟರ್, ನಾವು ವಾಟ್ಸಪ್ ನಂಬರ್ ಹಾಕಿಲ್ಲ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಖಂಡಿತ ನಿಮಗೂ ಮಾತಾಡ್ತೀನಿ. ಬರ್ರಿ, ಯಾವಾಗ ಬೇಕಾದ್ರೆ ಬರ್ರಿ, ಯಾವಾಗ ನಮ್ಮ ಮನೆಗೆ ಬರೋಕೆ ಬೇಡ ನಿಮ್ಮ ಸಿಸ್ಟರ್. ನೀತಿ ಚವ್ಹಾಣ್ ಅಂತ ಐತ್ರಿ, ಏನೈತಿ ಐಡಿಯಾಸು ಗೊತ್ತಾಗಿಲ್ಲ. ಏನಾಗಿತ್ತು ಅವರಿಗೆ? ನಾನು ಅಕ್ಕ ಸುಮಾ ಅಂತ. ಸುಮಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನಗೆ ಐಡಿ ಗೊತ್ತಾಗಲಿಲ್ಲ, ಸುಮಾ ಅಂತ ಹೇಳಿದ್ದು ಬೇಷ ಆಯ್ತು ನೋಡಿ. ಮಲ್ಲಿಕಾರ್ಜುನ ಅಂತ ಐತಿ, ಅಳಬೇಡಿ ಸಿಸ್ಟರ್, ಸ್ಟ್ರಾಂಗ್ ಆಗಿರಿ. ಅವರಿಗೂ ಒಂದು ದಿನ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಕ್ಕಳ ಜೊತೆ ಖುಷಿಯಾಗಿ ಅವರ ಮುಂದೆ ತಲೆ ಬಗ್ಗಬೇಡಿ ಸಿಸ್ಟರ್. ಕರೆಕ್ಟ್ ಸಿಸ್ಟರ್, ಬಗ್ಗಲ್ಲ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಬೇರೆಯವರ ಮಾತಿಗೆ ತಲೆ ಕೊಡಬೇಡಿ ಸಿಸ್ಟರ್ ಅಂತ ಶಾಂತ ಸಿಸ್ಟರ್. ಇಲ್ಲ ಸಿಸ್ಟರ್, ಬೇರೆಯವರಾದ್ರೆ ನಾನು ತಲೆ ಕೊಡ್ತಿದ್ದೀರಾ ಸಿಸ್, ಯಾರಿಲ್ಲ ಅನ್ಬೇಡಿ, ನಾವಿದ್ದೀವಿ ನಿಮ್ಮ ಜೊತೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಕಮೆಂಟ್ ಮಾಡಿರಿ. ಐಡಿಯಾಸ್ ಗೊತ್ತಾಗ್ತಲ್ಲ ಸಿಸ್ಟರ್, ಸಾರಿ. ಓಕೆ ಸಿಸ್ಟರ್, ನೀವೆಲ್ಲ ಇದ್ದೀರ ಅನ್ನೋ ಒಂದು ಧೈರ್ಯಕ್ಕೆ ನಾನು ನಿಮ್ಮ ಕೂಡ ಹಂಚ್ಕೊಂಡಿದ್ದು. ಇಲ್ಲ ಅಂದರೆ ನಾನು ಯಾರು ಕೂಡ ಹಂಚ್ಕೋಬೇಕು ಹೇಳಿ ಸಿಸ್ಟರ್. ಅಳಕ್ಕೆ ಹೋಗಬೇಡಿ, ಇಲ್ಲಿವರೆಗೂ ಈ ಥರ ಹಿಂಸೆ ಕೊಡೋ ಜನ ಇರ್ತಾರೆ ನೋಡಿ, ಅಲ್ಲಿವರೆಗೆ ನೀವು ಧೈರ್ಯವಾಗಿ ಎದುರಿಸುತ್ತಾ, ನಿಮ್ಮಿಂದ ನಾವು ತುಂಬಾ ಕಲ್ತಿದ್ದೀವಿ. ಪ್ಲೀಸ್ ರಿಕ್ವೆಸ್ಟ್ ಅಂತ ಮಾಡ್ಕೊತೀನಿ, ಅಳಕ್ಕೆ ಹೋಗಬೇಡಿ. ಯಾವಾಗಲೂ ಇದೇ ಥರ ಎಲ್ಲ ನೀವು ಯಾವಾಗಲೂ ಈ ಥರ ಇತ್ತಿಲ್ಲ ನೀವು ಅಂತ ಕಮೆಂಟ್ ಮಾಡಿರಿ. ಖಂಡಿತ ಯಾವಾಗಲೂ ಈ ಥರ ಹತ್ತಿದ್ದಿಲ್ಲ, ಅಷ್ಟು ಮನಸ್ಸಿಗೆ ನೋವಾಗಿತ್ತು ನನಗೆ. ಅಷ್ಟು ಸಿಸ್ಟರ್ ಅಳಬೇಡಿ, ನೀವು ಅವರಿಗೆ ಓದಿಲ್ಲ ಓದಿ ಕಮೆಂಟ್ ಒಂದ್ಸಲ. ಇದು ಸೂಪರ್ಮಾ ಸಿಸ್ಟರ್. ಸಾಯಿ ಅಣ್ಣ ಅವರ ಊರು ಯಾವುದು ಅಕ್ಕ ಹೇಳಿ ಪ್ಲೀಸ್, ಮುದ್ದೆ ಬರೋಡಿ. ನಿಜ ಅಕ್ಕ ಅಂತ ಪ್ರೀತಿ ಸಿಸ್ಟರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸಿಸ್ಟರ್. ಅಳಬೇಡಿ ಸಿಸ್ಟರ್ ಅಂತ ಲಕ್ಷ್ಮಿ ಸಿಸ್ಟರು. ಭಾಳ ಮಂದಿ ಹೋಗಬೇಡಿ, ನೀವು ಇಲ್ಲೇ ಇದ್ದು ಜೀವನ ಮಾಡಿ ತವ್ರ ಮನೆಗೆ ಹೋಗಬೇಡಿ ಅಂತ. ಇದು ಗುಲ್ಬರ್ಗ ಸಿಸ್ಟರ್. ತವ್ರ ಮನೆಗೆ ಹೋಗಬೇಡಿ, ಇಲ್ಲೇ ಇದ್ದು ಜೀವನ ಮಾಡಿ ಅಂತ ಕಮೆಂಟ್ ಮಾಡಿರಿ. ಖಂಡಿತ ಸಿಸ್ಟರ್, ನಾನು ಹೋಗಲ್ಲ. ನನ್ನ ಕೊನೆ ಉಸಿರು ತನಕ ನಾನು ಮುಂದಿಟ್ಟು ಹೆಜ್ಜೆ ಹಿಂದಿಡಲ್ಲ. ನಾನು ಹೋಗ್ಬೇಕಂದ್ರೆ ನನ್ನ ಜೀವ ಹೋಗ್ಬೇಕು ಅಂದು ನಾನು ಹೋಗಲ್ಲ. ಅಕ್ಕ ಬ್ಲೌಸ್ ರೇಟ್ ಎಷ್ಟು? ನಾನು ಟೈಲರಿಂಗ್ ಚಾನಲ್ ಒಳಗೆ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸಿಸ್ಟರ್. ಎಲ್ಲ ಬ್ಲೌಸ್ಗಳ ರೇಟ್ ಹೇಳೀನಿ. ನಿಮ್ಮ ನಿತೀಶ್ ಸಿಸ್ಟರ್ ಒಬ್ಬರು ನಿಮ್ಮ ಯಜಮಾನ್ರು ಇಲ್ಲ ಸಿಸ್ಟರ್, ಯಜಮಾನ್ ಕೇಳೋಕ್ಕೆ ಎಲ್ಲರದ್ದು ದರ್ಬಾರ್ ನಡೆದೈತೆ ನೋಡಿ. ಅವರಿದ್ರೆ ಯಾಕೆ ಇಷ್ಟೆಲ್ಲ ಮಾತಾಡ್ತೀನಿ. ನಿಮ್ಮ ಜೊತೆ ಮಾತಾಡಬೇಕು ಸಿಸ್, ನಂಬರ್ ಹಾಕಿದ್ದೀನಿ ಸಿಸ್ಟರ್, ಖಂಡಿತ ಮಾತಾಡಿ. ನಿಮ್ಮ ಮಕ್ಕಳು ಸಣ್ಣವಿದ್ದಾರೆ, ಮಕ್ಕಳು ಮಾಡಿ ನೋಡಬೇಕು ಸಿಸ್ಟರ್. ಕರೆ ಸಿಸ್ಟರ್, ಮಕ್ಕಳು ಮಾಡಿ ನೋಡಿ, ಇದು ಮಾಡೋ ನೋಡಿ. ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ನಾನು ಶಿವಲಿಲ್ಲ, ಗೊತ್ತಾಯ್ತು ಸಿಸ್ಟರ್. ಟೆನ್ಷನ್ ಮಾಡ್ಕೊಂಡು ಅಳಬೇಡಿ ಅಕ್ಕ, ಸಮಾಧಾನ ಮಾಡಿಕೊಳ್ಳಿ. ಈ ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಬಿಡಿ. ನಿಮ್ಮ ಮಕ್ಕಳು ಮುಂದೆ ಅಳಬೇಡಿ. ಆರತಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಯಾರು ಸಿಸ್ಟರ್ ಕೈ ಮಾಡಿದವರು ಬೇಜಾರು ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸಾವಿತ್ರಿ ಸಿಸ್ಟರ್ ಅಂತ ಶರಣಮ್ಮ ಸಿಸ್ಟರ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸಿಸ್ಟರ್. ಮಾಡ್ಯಾರಿ, ಕೈ ಮಾಡಿದವ್ರು ಅದಾರ ಮನೆಯವ್ರಿ. ಹಾಯ್ ಸಿಸ್ಟರ್, ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಂಗಾರದಂಥ ಮಕ್ಕಳಿದ್ದಾರೆ. ಗಿರಿಜಾ ಸಿಸ್ಟರ್, ಹಾಯ್ ಸಿಸ್ಟರ್, ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಂಗಾರದಂಥ ಮಕ್ಕಳಿದ್ದಾರೆ. ನಿಮಗೆ ಮಕ್ಕಳು ನೋಡಿ ಜೀವನದಲ್ಲಿ ಮುಂದೆ ತಲೆ
ತಲೆಗೆ ಒಂದು ಮಾತಾಡ್ತಾರೆ, ಅವರನ್ನೇ ನಮಗೆ ಊಟ ತಂದು ಹಾಕೋದಿಲ್ಲ. ಕರೆಕ್ಟ್ ನೋಡಿ, ಅವರೇ ನಮ್ಗೆ ಊಟ ತಂದು ಹಾಕಲ್ವ, ಯಾಕೆ ಇಷ್ಟನೋ ಗೊತ್ತಿಲ್ಲ. ಸಂಗಮೇಶ್ ಅಂತೈತೆ, ಸಂಗಮೇಶ್ ಅಂಗಡಿ ಅಂತೈತೆ. ಪ್ಲೀಸ್ ಅಕ್ಕ ಅಳಗಾಡಿ, ಅವರಿಗೆ ಮನಸ್ತತ್ವ ಇದೆಲ್ಲ ಅಕ್ಕ. ನೀವು ಯೂಟ್ಯೂಬ್ ವಿಡಿಯೋಗಳನ್ನು ಹಾಕೋದು ಮತ್ತು ಬಿಡಬೇಡ್ರಿ, ನಿಮ್ಮ ಮಕ್ಕಳು ಮಾರಿ ನೋಡಿ ಜೀವನ ಮಾಡಿ. ಅದೇ ನೋಡಿ ಸಿಸ್ಟರ್, ಮತ್ತು ಅಳಬೇಡಿ, ಸಮಾಧಾನ ಮಾಡಿಕೊಡಿ, ನಮಗೂ ಅಳು ಬರುತ್ತಾ ಇದೆ. ಇದು ಸಿಗಲಿಲ್ಲ ಸಿಸ್ಟರ್, ಎಲ್ಲರೂ ಅದೇ ಅಂದಿರಿ, ನಮಗೂ ಅಳು ಬರ್ತಾ ಇದೆ, ಅಳಬೇಡಿ ಅಂದಿರಿ. ಅಯ್ಯೋ ಅಳಬೇಡಿ ಪ್ಲೀಸ್ ಸಿಸ್ಟರ್, ಇಷ್ಟೊಂದು ದುಃಖ ಪಟ್ಟಿರೋದು ಇದೇ ನೋಡುತ್ತಿರೋದು. ಅಳಬೇಡಿ, ಮಕ್ಕಳ ಮುಖ ನೋಡಿ ಆ ದೇವರು ನೋಡ್ಕೊಳ್ತಾನೆ ಬಿಡಿ. ಶಾರದಾ ಸಿಸ್ಟರ್, ಖಂಡಿತ ಯಾವತ್ತು ಯೂಟ್ಯೂಬ್ ಮಾಡೋಕತ್ತಿದ್ದ ಇಷ್ಟು ದುಃಖ ಪಟ್ಟಿದ್ದೀನಿ, ಇವತ್ತೇ ಫಸ್ಟ್ ನಾನು ದುಃಖ ಪಟ್ಟಿದ್ದು. ಅಳಬೇಡಿ ಅಂತ ಕಮೆಂಟ್ ಮಾಡಿರಿ. ಮಕ್ಕಳ ಎದುರಿಗೆ ಕಣ್ಣೀರು ಹಾಕಬೇಡಿ, ದೇವರು ನಿಮ್ಮ ಜೊತೆಗೆ ಇದ್ದಾನೆ. ಖಂಡಿತ ನಾನು ದೇವರ ಜೊತೆಗೆ ಇದೆ ನೋಡಿ. ಭಾಳ ಮಂದಿ ಅಳಬೇಡಿ ಸೇಸ್ ಅಳಬೇಡಿ ಅಂದಿರಿ. ಯಾರೋ ಸಲುವಾಗಿ ನಿಮ್ಮ ಕಣ್ಣೀರು ಯಾಕೆ ವೇಸ್ಟ್ ಮಾಡ್ತೀರಾ? ಯಾರ ಸಲುವಾಗಿ ನಿಮ್ಮ ಕಣ್ಣೀರು ಯಾಕೆ ವೇಸ್ಟ್ ಮಾಡಿರಿ ಅಂತ ಮಾಡ್ತೀರಿ. ಕರೆಕ್ಟ್ ನೋಡಿ, ಯಾರ ಸಲುವಾಗಿ ನಮ್ಮ ಕಣ್ಣೀರು ವೇಸ್ಟ್ ಮಾಡಲ್ಲ ನಾನು. ಅವ್ರು ಅಂತಾರಂದರೆ ಹಂಗೆ ಅಂದವ್ರು ಏನು ಗಂಟು ಹೋಗುತ್ತೆ, ನಮಗೆ ಗೊತ್ತು ನಮ್ಮ ನೋವು ನಮ್ಮ ಕಷ್ಟ ಅನ್ನೋದು. ಹಾಯ್ ಸಿಸ್ಟರ್, ನೀವು ಭಾಳ ನಂದುಕೋಬೇಡಿ, ಮಕ್ಕಳ ನೋಡಿ ಜೀವಂತ ಅನ್ನೋರು ಯಾರು ತಂದು ಕೊಡೋದಿಲ್ಲ, ನಿಮಗೆ ದುಡಿದು ತಂದು ಹಾಕೋದಿಲ್ಲ, ದೇವರನ್ನು ಇದ್ದಾರೆ, ಇದನ್ನು ನೋಡ್ಕೊತಾರೆ. ಅದೇ ಸಿಸ್ಟರ್ ಬಿಟ್ಟು ನೋಡಿ, ನಾನು ಬಿಟ್ಬಿಟ್ಟಿನಿ. ಇವತ್ತಿನ ಕಮೆಂಟಿಗೆ ಬಂದಿದ್ದು, ನಾನು ಟೈಲರಿಂಗ್ ಮಾಡುತ್ತೀನಿ ಅಕ್ಕ, ನಾನು ನಿಮ್ಮ ಎಲ್ಲ ವಿಡಿಯೋ ನೋಡುತ್ತೀನಿ, ನನ್ನ ಹೆಸರು ದೇವಮ್ಮ. ಥ್ಯಾಂಕ್ ಯು ದೇವಮ್ಮ ಸಿಸ್ಟರ್, ಖುಷಿ ಆಯಿತು. ನಿಮ್ಮ ಯಜಮಾನರಿಗೆ ಏನಾಗಿತ್ತು ಸಿಸ್ಟರ್? ನಿಮ್ಮ ಮಕ್ಕಳು ಶಾರ್ಪ್ ಇದ್ದಾರೆ, ಬಟ್ ಸಾರಿ, ಮುಂದೆ ಒಳ್ಳೆಯ ಕಾಲ ಬರುತ್ತೆ. ನಮ್ಮ ಯಜಮಾನರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸಿಸ್ಟರ್, ಮಕ್ಕಳು ಶಾರ್ಪ್ ಇದ್ದಾರೆ ಅಂದರೆ ತುಂಬ ಖುಷಿ ಆಯಿತು. ಒಳ್ಳೆಯ ಕಾಲ ಬರಲಿ, ನಿಮ್ಮೆಲ್ಲರ ಆಶೀರ್ವಾದ ಒಳ್ಳೆಯ ಕಾಲ ಬರಲಿ. ರೊಕ್ಕ ₹1 ಕೊಡಬೇಕು, ರೊಕ್ಕ ₹1 ಕೊಡಬೇಕು ಸಿಸ್ಟರ್, ನೀವು ಅವರಿಗೆ ಈಗ ರೊಕ್ಕದ ಮ್ಯಾಗ ಮಂದಿ ನೋಡ್ತಾರೆ. ಹೌದು ಸಿಸ್ಟರ್, ನಿಜವಾಗ್ಲೂ ಗಿರಿಜಾ ಸಿಸ್ಟರ್, ನಿಂದು ಏನು ತಪ್ಪಿಲ್ಲ ಬಿಡು, ಧೈರ್ಯವಾಗಿರು ಅಂತ ಜಯ ಅಕ್ಕ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನಿಮ್ಮ ಮನೆಯ ಹಿಂದೆ ಇರುವ ಬೀರಪ್ಪಜ್ಜ ಅವರನ್ನು ನೋಡಿಕೊಳ್ತಾನೆ, ಆನೆ ಮಾಡಿರಿಗೆ ಯಾವಾಗ ನೋಡ್ಕೊತಾನೆ ಬಿಡಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಓಕೆ ಸ್ನೇಹಿತರೆ, ಇವೆಲ್ಲ ಕಮೆಂಟ್ಗಳು ಅವಸರ ಓದಿದೆ ವಿಡಿಯೋ ಹೆಲ್ತಿ ಆಗುತ್ತೆ ಅಂತೇಳಿ ಇಷ್ಟೆಲ್ಲರೂ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಾತ್ಸಲ್ಯಕ್ಕೆ ಎಂದು ಚರಣವಾಗಿರ್ತೀನಿ. ಎಲ್ಲರೂ ಮಾರಲ್ಲಿ ಅಳಬೇಡ್ರಿ ಅಂತ ಕೇಳಿದ್ನಿಲ್ಲ. ಇನ್ನೂ ನನ್ನ ಮನುಷ್ಯನೇ ಹೋಗಿಲ್ಲ ರೀ. ಅದು ಯಾಕೆ ಒಡಿಸ್ಕೊಂಡಿನಿ ಬೇಯಿಸ್ಕೊಂಡಿನಿ, ಅದು ಅಷ್ಟು ಸುಲಭ ಹೋಗಲ್ಲ. ಇವಾಗ ಯಾರೇ ನೋಡಿ, ಯಾರೇ ಒಬ್ಬರು ನಮ್ಗೆ ಒಂದು ಹೊಡಿತಾರಂದ್ರೆ ಏನು ಯಾವ ಅಕ್ಕಿ ಮ್ಯಾಗ ಹೊಡಿತಾರೆ ಹೇಳ್ರಿ, ಆದರೂ ನಾವು ಅವ್ರಿಗೆ ತಿಳಿದೆಲ್ಲ ಹೊಡಿದಲ್ಲ. ಸುಸುಳ ಮಾತಿ ಹೊಡಿತಾರಂದ್ರೆ ಭಾಳ ಕಷ್ಟ, ಮನಸ್ಸಿಗೆ ನೋವಾಗೈತೆ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ, ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ.